ಜನವರಿ 13ರ ರಾತ್ರಿ ಬಾಗಲಕೋಟೆ ಜಿಲ್ಲೆಯ ಜಗದಾಳ ಗ್ರಾಮದಲ್ಲಿ ಒಂದು ಶವ ಸಂಸ್ಕಾರಕ್ಕೆ ತಯಾರಿ ನಡೆದಿತ್ತು. ಇಡೀ ಊರಿಗೆ ದೇವತೆಯಂತಿದ್ದ 80 ವರ್ಷದ ವೃದ್ಧೆ ಚಂದ್ರವ್ವ ನೀಲಜ್ಗಿ ಇನ್ನಿಲ್ಲ ಎಂಬ ಸತ್ಯವನ್ನು ಜನ ಜೀರ್ಣಿಸಿಕೊಳ್ಳುತ್ತಿದ್ದರು. 80 ವರ್ಷ ವಯಸ್ಸಾದ ಅಜ್ಜಿ ಸಹಜವಾಗಿಯೇ ಸಾವನ್ನಪ್ಪಿದ್ದಾರೆ ಎಂದು ಎಲ್ಲರೂ ನಂಬಿದ್ದರು. ಇನ್ನೇನು ಅಂತ್ಯಕ್ರಿಯೆ ಮುಗಿಯಬೇಕು ಎನ್ನುವಷ್ಟರಲ್ಲಿ ಬನಹಟ್ಟಿ ಪೊಲೀಸ್ ಠಾಣೆಯ ಫೋನ್ ರಿಂಗ್ ಆಯಿತು. ಅತ್ತ ಕಡೆಯಿಂದ ಬಂದ ಆ ಒಂದು ಅನಾಮಧೇಯ ಕರೆ ಇಡೀ ಪ್ರಕರಣಕ್ಕೆ ರೋಚಕ ತಿರುವು ನೀಡಿತು. ಅಲ್ಲಿಗೆ ಶುರುವಾಗಿದ್ದೆ ಅಜ್ಜಿಯ ಸಾವಿನ ಅಸಲಿ ರಹಸ್ಯ. ಯಾರೀ ಚಂದ್ರವ್ವ? ಇಡೀ ತೇರದಾಳ ಭಾಗದಲ್ಲಿ ಇವರು ಚಿರಪರಿಚಿತ. ಕಳೆದ 60 ವರ್ಷಗಳಿಂದ ರಸ್ತೆ ಬದಿಯಲ್ಲಿ ಕುಳಿತು ಕಾಯಿಪಲ್ಯ ಮಾರಿ ಜೀವನ ಸಾಗಿಸುತ್ತಿದ್ದವರು. ತಾವು ಕಷ್ಟಪಟ್ಟು ದುಡಿದ ಪ್ರತಿ ಪೈಸೆಯನ್ನು ಇವರು ತಮ್ಮ ಆರಾಧ್ಯ ದೈವ ಅಲ್ಲಮಪ್ರಭು ದೇವಸ್ಥಾನಕ್ಕೆ ಅರ್ಪಿಸಿದ್ದರು. ಬರೋಬ್ಬರಿ 40 ಲಕ್ಷ ರೂಪಾಯಿಗಳ ಜೀರ್ಣೋದ್ಧಾರ ಕಾರ್ಯಕ್ಕೆ ದಾನಿಯಾಗಿದ್ದವರು ಈ ಚಂದ್ರವ್ವ. ಅಷ್ಟೇ ಅಲ್ಲ, ತನಗಿದ್ದ 10 ಎಕರೆ ಆಸ್ತಿಯನ್ನು ಕೂಡ ದೇವಸ್ಥಾನದ ಅನ್ನದಾಸೋಹಕ್ಕೆ ಬರೆಯಬೇಕು ಎಂಬುದು ಈ ಮಹಾದಾನಿಯ ಕನಸಾಗಿತ್ತು. ಆದರೆ ಈ 10 ಎಕರೆ ಭೂಮಿಯೇ ಈ ಜೀವಕ್ಕೆ ಸಂಚಕಾರ ತರುತ್ತದೆ ಎಂದು ಆ ತಾಯಿ ಊಹಿಸಿರಲಿಲ್ಲ. ಆಸ್ತಿಗಾಗಿ ಹಸಿದ ತೋಳಗಳಂತೆ ಕಾಯುತ್ತಿದ್ದ ತವರು ಮನೆಯ ಸಂಬಂಧಿಕರು ಅಜ್ಜಿಯನ್ನು ಮುಗಿಸಲು ಸಂಚು ರೂಪಿಸಿದ್ದರು. ಜನವರಿ 13ರಂದು ಭೂಮಿ ಸರ್ವೆ ನಡೆಯುವ ವೇಳೆ ಅಜ್ಜಿಯನ್ನು ಕಾಲುವೆಗೆ ತಳ್ಳಿ ಆಸ್ಪತ್ರೆಯ ನೆಪದಲ್ಲಿ ಕರೆದೊಯ್ದು ಉಸಿರುಗಟ್ಟಿಸಿ ಕೊಂದರು. ಆದರೆ ಪೊಲೀಸರಿಗೆ ಬಂದ ಆ ಒಂದು ಫೋನ್ ಕರೆ ಎಲ್ಲವನ್ನೂ ಉಲ್ಟಾ ಮಾಡಿತು. ಸ್ಥಳಕ್ಕೆ ಬಂದ CPI HR ಪಾಟೀಲ್ ಮತ್ತು PSI ಶಾಂತಹಳ್ಳಿ ಶವವನ್ನು ಪರೀಕ್ಷಿಸಿದಾಗ ಬೆಚ್ಚಿ ಬೀಳುವ ಸತ್ಯ ಬಯಲಾಗಿತ್ತು. ಅಜ್ಜಿಯ ಮರಣೋತ್ತರ ಪರೀಕ್ಷೆಯಲ್ಲಿ ಇದು ಸಹಜ ಸಾವಲ್ಲ, ಬರ್ಬರ ಕೊಲೆ ಎಂಬುದು ಸಾಬೀತಾಯಿತು. ಪೊಲೀಸರ ಚಾಣಾಕ್ಷತನದಿಂದ ಕೆಲವೇ ಗಂಟೆಗಳಲ್ಲಿ 4 ಆರೋಪಿಗಳು ಕಂಬಿ ಎನಿಸುವಂತಾಗಿದೆ. ತನ್ನ ಬದುಕಿನ ಅರ್ಧ ಪಾಲನ್ನು ಧರ್ಮಕ್ಕಾಗಿಯೇ ಮುಡಿಪಾಗಿಟ್ಟಿದ್ದ ಒಬ್ಬ ಪುಣ್ಯಜೀವಿ ಹಣದ ದಾಹಕ್ಕೆ ಬಲಿಯಾಗಿದ್ದು ನಿಜಕ್ಕೂ ಕರುಣಾಜನಕ. ಅಜ್ಜಿಯ ಕೊನೆಯ ಆಸೆಯಂತೆ ಆ 10 ಎಕರೆ ಭೂಮಿ ದೇವಸ್ಥಾನಕ್ಕೆ ಸೇರುತ್ತದೆಯೇ ಅಥವಾ ಪಾಪಿಗಳ ಪಾಲಾಗುತ್ತದೆಯೇ? ಕಾಲವೇ ಉತ್ತರಿಸಬೇಕು. ದಾನ ಮಾಡಿದ ಆ ಕೈಗಳಿಗೆ ನ್ಯಾಯ ಸಿಗಲೇಬೇಕು.